ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರಿಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ, ಇದು ನಮ್ಮ ನಿಸರ್ಗ ಮನೆಯ ಮೊದಲ ಶಾಖೆ. ಈಗಾಗಲೇ ಕೆಲವು ತಿಂಗಳುಗಳಿಂದ ಯಶಸ್ವಿ ಆರೋಗ್ಯದ ಸೇವೆಯನ್ನ ನೀಡ್ತಾ ಬರ್ತಾ ಇದೆ. ಸೊ ಹಲವಾರು ಜನ ನಮ್ಮ ಸಾಧಕರು ಇದರ ಉಪಯೋಗವನ್ನ ಪಡ್ಕೋತಾ ಇದ್ದಾರೆ, ಆರೋಗ್ಯ ಸಾಧನೆಯನ್ನ ಮಾಡ್ಕೋತಾ ಇದ್ದಾರೆ. ಸೊ ಇವತ್ತು ಈ ಒಂದು ಕನಕ ನಿಸರ್ಗ ಮನೆಯಲ್ಲಿ ಹೈಪೋಥೈರಾಯ್ಡಿಸಮ್ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಏನು ಥೈರಾಯ್ಡ್ ಅಂತ ಮಾತಾಡ್ಕೋತೀವಿ. ಈ ಹೈಪೋಥೈರಾಯ್ಡಿಸಮ್ ಸಮಸ್ಯೆಗೆ ಇಲ್ಲಿ ಯಾವ ರೀತಿಯಂತ ಒಳ್ಳೆಯ ಚಿಕಿತ್ಸೆಯನ್ನ ನೀಡಲಾಗ್ತದೆ ಅಥವಾ ಅದರ ಉಪಯೋಗಗಳು ಯಾರ್ಯಾರು ಪಡ್ಕೋಬಹುದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಹೈಪೋಥೈರಾಯ್ಡಿಸಮ್ ಅನ್ನುವಂಥದ್ದು ನಮ್ಮ ಮೆದುಳಿನಿಂದ ಅಥವಾ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಏನಿರ್ತದೆ ಅಲ್ಲಿಂದ ಸ್ರವಿಸಲ್ಪಡುವ ಹಾರ್ಮೋನುಗಳು ನಮ್ಮ ಗಂಟಲಿನಲ್ಲಿರುವ ಥೈರಾಯ್ಡ್ ಗ್ಲ್ಯಾಂಡ್ಸ್ ಮೇಲೆ ಅಥವಾ ಈ ಒಂದು ಥೈರಾಯ್ಡ್ ಗ್ರಂಥಿಯ ಮೇಲೆ ಹೇಗೆ ಕೆಲಸವನ್ನ ಮಾಡ್ತದೆ ಮತ್ತು ಆ ಥೈರಾಯ್ಡ್ ಗ್ರಂಥಿಯ ಕಾರ್ಯವೈಖರಿಯನ್ನು ಹೇಗೆ ನಿಯಂತ್ರಿಸ್ತದೆ ಅನ್ನೋದ್ರ ಮೇಲೆ ಈ ಥೈರಾಯ್ಡ್ ಸಮಸ್ಯೆ ಅಥವಾ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ನಿಂತಿರ್ತದೆ. ಸೊ ನೀವು ನೋಡಿರ್ಬೋದು, ಈ ಒಂದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅನ್ನ ಮಾಡಿ ನೋಡಲಾಗ್ತದೆ. ಅದರಲ್ಲಿ TSH ಹಾರ್ಮೋನ್ ಅನ್ನುವಂಥದ್ದು ಸಾಮಾನ್ಯವಾಗಿ ವೇರಿಯೇಷನ್ ಇರ್ತದೆ. ಅದು ಹೆಚ್ಚಾಗಿ ಕಂಡು ಬಂದ್ರೆ ಅಥವಾ ಅತಿ ಹೆಚ್ಚಾಗಿ ಇದ್ರೆ ಅದನ್ನ ಹೈಪೋಥೈರಾಯ್ಡಿಸಮ್ ಅಂತಲೂ, ಅತಿ ಕಡಿಮೆ ಆಗಿದ್ರೆ ಅದನ್ನ ಹೈಪರ್ ಥೈರಾಯ್ಡಿಸಮ್ ಅಂತಲೂ ಹೇಳಲಾಗ್ತದೆ. ಸೊ ಎಷ್ಟೋ ಜನ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು, ಈ ಒಂದು ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ. ಸೊ ಇದರಿಂದ ಏನೇನ್ ಆಗ್ತಾ ಇದೆ? ಎಷ್ಟೋ ಜನಕ್ಕೆ ವೇಟ್ ಗೇನ್ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಮತ್ತು ಚರ್ಮದಲ್ಲಿ ಸುಕ್ಕು ಆಗ್ತಾ ಇದೆ. ಸೊ ಏಜಿಂಗ್ ಪ್ರೊಸೆಸ್ ಫಾಸ್ಟ್ ಆಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಹೈಪೋಥೈರಾಯ್ಡಿಸಮ್ನ ಲಕ್ಷಣಗಳಾಗಿರ್ಬೋದು. ಸೊ ಯಾರಿಗೆ ಈ ಸಮಸ್ಯೆ ಇದೆ ಅವರು ಖಂಡಿತವಾಗಿ ಒಮ್ಮೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾಡಿಸುವಂಥದ್ದು, ಈ ಒಂದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅನ್ನ ನೀವು ಮಾಡಿಸಿ ನೋಡಿದಾಗ ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಬಂತು ಅಂತ ಆದ್ರೆ ನಿಮಗೆ ಹೈಪೋಥೈರಾಯ್ಡಿಸಮ್ ಇರುವಂಥದ್ದು ಕಂಡು ಹಿಡ್ಕೋಬಹುದು. ಆದ್ರೆ ಒಮ್ಮೆಗೆ ನೀವು ಚೆಕ್ ಮಾಡಿಸಿದ ನಂತರ ಇಮಿಡಿಯೇಟ್ಲಿ ಮರುದಿನಾನೇ ನೀವು ಥೈರಾಯ್ಡ್ ಮಾತ್ರೆಗಳನ್ನ ಶುರು ಮಾಡ್ಬೇಕಾ? ಖಂಡಿತ ಇಲ್ಲ. ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನ ಮಾಡಿಕೊಂಡು ಆಹಾರದಲ್ಲಿ ಬದಲಾವಣೆಯನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಹೈಪೋಥೈರಾಯ್ಡಿಸಮ್ನ ಪ್ರಾರಂಭದ ಹಂತದಲ್ಲಿ ನಿಯಂತ್ರಿಸಬಹುದು. ಸೊ ಈ ಒಂದು ಹೈಪೋಥೈರಾಯ್ಡಿಸಮ್ ನಿಯಂತ್ರಣಕ್ಕೆ ಅತಿ ಒಳ್ಳೆಯದಾದಂಥ ಅಥವಾ ಅತಿ ಉತ್ಕೃಷ್ಟವಾದಂತಹ ಚಿಕಿತ್ಸೆ ನಮ್ಮ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ, ಇಲ್ಲಿ ಲಭ್ಯ ಇದೆ. ಸೊ ಇದು ಮೊಟ್ಟ ಮೊದಲನೇದಾಗಿ ಮೆಟಬಾಲಿಕ್ ಡಿಸಾರ್ಡರ್ ಆಗಿರ್ತದೆ. ಇದರ ಜೊತೆಗೆ ಕೆಲವೊಮ್ಮೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿ ಕೂಡ ಆಗಿರ್ಬೋದು. ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಏನ್ ಕರಿತೀವಿ, ಇದು ಹೈಪೋಥೈರಾಯ್ಡಿಸಮ್ ನಿಂದಲೇ ಹುಟ್ಟುವಂತ ಒಂದು ಆಟೋ ಇಮ್ಯೂನ್ ಕಾಯಿಲೆ ಆಗಿರ್ತದೆ. ಸೊ ಈ ಒಂದು ಹೈಪೋಥೈರಾಯ್ಡಿಸಮ್ಗೆ ಮತ್ತು ಹಶಿಮೋಟೋಸ್ ಥೈರಾಯ್ಡೈಟಿಸ್ಗೆ ಈ ರೀತಿಯಾದಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಕನಕ ನಿಸರ್ಗ ಮನೆಯಲ್ಲಿ ಖಂಡಿತವಾಗಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ಅದು ಆಟೋ ಇಮ್ಯೂನ್ ಆಗಿರುತ್ತೋ ಅಥವಾ ಸಬ್ ಕ್ಲಿನಿಕಲ್ ಆಗಿರುತ್ತೋ, ಯಾವ ರೀತಿಯ ಥೈರಾಯ್ಡ್ ಸಮಸ್ಯೆ ನಿಮಗಿದೆ ಅನ್ನೋದನ್ನ ಯಶಸ್ವಿಯಾಗಿ ಪತ್ತೆ ಹಚ್ಚಲಾಗುತ್ತೆ. ಅದರ ನಂತರದಲ್ಲಿ ಆಹಾರದ ಮಾಡಿಫಿಕೇಶನ್, ಎಕ್ಸರ್ಸೈಸಸ್ಗಳು ಮತ್ತು ಕೆಲವು ಆಹಾರ ಔಷಧಿಗಳು ಮತ್ತು ಕೆಲವು ಆಯುರ್ವೇದ ಚಿಕಿತ್ಸೆಗಳು, ಇವುಗಳನ್ನೆಲ್ಲವನ್ನು ಕೂಡ ನೀಡ್ತಾ ನಿಮಗೆ ಈ ಒಂದು ಹೈಪೋಥೈರಾಯ್ಡಿಸಮ್ ಅಥವಾ ಥೈರಾಯ್ಡ್ ಸಮಸ್ಯೆಗೆ ಖಂಡಿತವಾಗಿ ಪರಿಹಾರವನ್ನು ನೀಡಲಾಗುತ್ತೆ. ವೀಕ್ಷಕರೇ, ನೀವು ಥೈರಾಯ್ಡ್ ಮಾತ್ರೆಯನ್ನು ಶುರು ಮಾಡಿದ್ದವರಾದ್ರೂ ಪರವಾಗಿಲ್ಲ, ಅದನ್ನ ಕ್ರಮೇಣ ಕಡಿಮೆ ಮಾಡ್ತಾ ಅದನ್ನ ಬಿಡಿಸಬಹುದು. ಅದರ ಜೊತೆಗೆ ನೀವು ಥೈರಾಯ್ಡ್ ಮಾತ್ರೆಯನ್ನು ಶುರು ಮಾಡಿಲ್ಲ, ಈಗ ಜಸ್ಟ್ ನಿಮಗೆ ಗೊತ್ತಾಗಿದೆ ಅಂದ್ರಂತೂ ಇನ್ನೂ ತುಂಬಾ ಒಳ್ಳೆಯದಾದಂತಹ ಚಿಕಿತ್ಸೆ ನಿಮಗೆ ಲಭ್ಯ ಆಗ್ತದೆ. ಸೊ ಈಗಾಗಲೇ ನಾನು ಹೇಳಿರುವಂತೆ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಇವು ಮೂರದ್ದು ಕೂಡ ನಿಮಗೆ ಸೇವೆ ಲಭ್ಯ ಇದೆ. ಈ ಹೈಪೋಥೈರಾಯ್ಡಿಸಮ್ ಅನ್ನುವಂಥದ್ದಕ್ಕೆ ಮಾನಸಿಕ ಸ್ಥೈಮಿತ್ಯ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಸೊ ಈ ಒಂದು ಹಾರ್ಮೋನಲ್ ವೇರಿಯೇಷನ್ ನಿಂದ ಆಗಬಹುದಾದಂತಹ ಮಾನಸಿಕ ಕಿರಿಕಿರಿ, ಮೂಡ್ ಸ್ವಿಂಗ್ಸು, ಇದೆಲ್ಲವೂ ಕೂಡ ಇಲ್ಲಿ ಯೋಗ ಮತ್ತು ಈ ವೈದ್ಯರ ಜೊತೆಗಿನ ಸಂದರ್ಶನದಿಂದಾಗಿ ನಿಮಗೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮತ್ತು ಆಹಾರದ ಬದಲಾವಣೆಯನ್ನ ಇಲ್ಲಿಯೂ ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ. ಅದರ ಜೊತೆಗೆ ಯಾರಿಗೆ ಇದರಿಂದ ಹೇರ್ ಫಾಲ್ ಆಗ್ತಾ ಇದೆ ಅಂಥವರಿಗೂ ಕೂಡ ಹೇರ್ ನ್ಯೂಟ್ರಿಷಸ್ ಆಗಿ ಏನು ಟ್ರೀಟ್ಮೆಂಟ್ಸ್ ಬೇಕು ಅದನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಅತಿ ತೂಕ ಹೊಂದಿದವರಿಗೆ, ಥೈರಾಯ್ಡ್ ಸಮಸ್ಯೆಯಿಂದ ವೇಟ್ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇದೆ, ಇದೆಲ್ಲ ಸಮಸ್ಯೆಗಳಾಗ್ತದೆ. ಕೆಲವರಿಗೆ ಇದರಿಂದ ಮಕ್ಕಳಾಗದೇ ಇರುವಂತಹ ಸಂದರ್ಭ ಕೂಡ ಆಗಿರುತ್ತೆ. ಸೊ ಈ ಒಂದು ಹೈಪೋಥೈರಾಯ್ಡಿಸಮ್ ಇದಕ್ಕೆ ಈ ವೇಟ್ ಲಾಸಿಗೂ ಕೂಡ ಇಲ್ಲಿ ಮಸಾಜಸ್ಸು ಮುಂತಾದ ಮತ್ತು ಹಲವಾರು ಪ್ರಕೃತಿ ಚಿಕಿತ್ಸೆಗಳು ಮತ್ತು ಇತರ ಚಿಕಿತ್ಸೆಗಳು ನಿಮಗೆ ಲಭ್ಯ ಇರ್ತದೆ. ಸೊ ಇದರಿಂದಾಗಿ ಈ ಥೈರಾಯ್ಡ್ ನಿಂದ ಬರುವಂತಹ ಈ ವೇಟ್ ಗೇನ್, ಮೂಡ್ ಸ್ವಿಂಗ್ಸ್, ಇತರ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ, ಇಲ್ಲಿ ಒಳ್ಳೆಯ ಚಿಕಿತ್ಸೆ ಲಭ್ಯ ಇದೆ. ಡಾಕ್ಟರ್ ಜಿನು ಆಂಟೋನಿ ಅವರು
ಸೊ ಈ ಒಂದು ಕನಕ ನಿಸರ್ಗ ಮನೆಯ ಮುಖ್ಯ ವೈದ್ಯಾಧಿಕಾರಿಗಳು ಇವರು ಈ ಒಂದು ಹೈಪೋಥೈರಾಯ್ಡಿಸಮ್ಗಾಗಿ ಹಲವಾರು ವರ್ಷಗಳ ಅಧ್ಯಯನವನ್ನ ಕೈಗೊಂಡು ಇದು ಆಟೋ ಇಮ್ಯೂನ್ ಆಗಿದ್ದಲ್ಲಿ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅಥವಾ ಸಬ್ ಕ್ಲಿನಿಕಲ್ ಆಗಿದ್ದಲ್ಲಿ ಯಾವ ಚಿಕಿತ್ಸೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷ ಅಧ್ಯಯನವನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಅದರಿಂದ ಈ ಒಂದು ಅಧ್ಯಯನದ ಮೂಲಕ ಸಾಬೀತಾದಂತಹ ಒಂದು ನಿಯಮದ ಪ್ರಕಾರ ಈ ಚಿಕಿತ್ಸೆಯನ್ನ ನಿಮಗೆ ನೀಡಲಾಗ್ತದೆ. ಖಂಡಿತವಾಗಿ ಕೆಲವು ತಿಂಗಳುಗಳಲ್ಲಿ ಅದರ ಪರಿಹಾರ ಸಾಧ್ಯ. ಸೊ ಈಗಾಗಲೇ ನಾನು ಹೇಳಿರುವಂತೆ ಮಾನಸಿಕ ಮತ್ತು ದೈಹಿಕವಾಗಿ ಈ ಸಮಸ್ಯೆಯನ್ನ ನೀವು ನಿವಾರಿಸ್ಕೋಬೇಕಾಗಿರ್ತದೆ. ಈ ಹಾವೇರಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಕಾಗಿನೆಲೆ ಸುಂದರ ಪಾರ್ಕ್ನ ಮಧ್ಯೆ ಇದೆ. ವೀಕ್ಷಕರೇ, ಈ ಒಂದು ಕಾಗಿನೆಲೆಯ ಸುಂದರ ಪಾರ್ಕ್ನ ಮಧ್ಯೆ ಇರುವಂತಹ ಒಂದು ಈ ಪ್ರಕೃತಿ ಚಿಕಿತ್ಸಾ ಕೇಂದ್ರ ನಿಮಗೆ ಮಾನಸಿಕ ಉಲ್ಲಾಸವನ್ನು ಕೂಡ ಕೊಡ್ತದೆ, ಅದರ ಜೊತೆಗೆ ದೈಹಿಕವಾದಂತಹ ಆರೋಗ್ಯವನ್ನು ಕೂಡ ಕೊಡ್ತದೆ. ಸೊ ಹೈಪೋಥೈರಾಯ್ಡಿಸಮ್ ಇದೆ, ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇದೆ, ಅಥವಾ ಹೈಪರ್ ಥೈರಾಯ್ಡಿಸಮ್ ಇದೆ, ಅಥವಾ ಇನ್ಯಾವುದೇ ಅದರ ರಿಲೇಟೆಡ್ ಸಮಸ್ಯೆಗಳಿದೆ ಅನ್ನುವಂಥದ್ದಾದ್ರೆ ನೀವು ಈ ಒಂದು ನಂಬರ್ಗಳಿಗೆ, ಇಲ್ಲಿ ಏನ್ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗಳಿಗೆ ಕರೆ ಮಾಡಿ. ಅಲ್ಲಿನ ಸಿಬ್ಬಂದಿ ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ. ಯಾವಾಗ ನೀವು ಚಿಕಿತ್ಸೆಗೆ ಬರಬೇಕು, ಹೇಗೆ ಬರಬೇಕು ಅನ್ನುವಂಥದ್ದೆಲ್ಲ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಸೊ ಈ ಉಪಯೋಗವನ್ನ ಪಡ್ಕೊಳ್ಳಿ. ಯಾರು ಈ ಥೈರಾಯ್ಡ್ ಸಮಸ್ಯೆಯಿಂದ ಲಕ್ಷಾಂತರ ಮಂದಿ ಬಳಲ್ತಾ ಇದ್ದೀರಿ ಅವರು ಇದರಿಂದ ಖಂಡಿತವಾಗಿ ಮುಕ್ತಿ ಹೊಂದಬಹುದು ಅಂತ ಹೇಳ್ತಾ ಈ ನಂಬರ್ಗಳಿಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯಿಂದ ದೂರವನ್ನಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.